ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನಕ್ಕೆ ಒಂದು ವೆರಿ ಗುಡ್ ನ್ಯೂಸ್ ಅಂತ ಆದರೆ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ ಹೇಳ್ಬೋದು. ಸ್ಕಾಲರ್ಶಿಪ್ ಆದಷ್ಟು ಜನಕ್ಕೆ ಸಾಕಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಆದ್ರೆ ಬಂದಿದೆ. ಅದು ಯಾರು ಎಸ್ಪೆಷಲಿ ಯಾವ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಮತ್ತು ವಿದ್ಯಾಸಿರಿ ಸ್ಕಾಲರ್ಶಿಪ್ 15,000 ಅನ್ನೋದು ಬಂದಿದೆ. ಖಂಡಿತ ಬಂದಿದೆ. ಅದು ಪ್ರೂಫ್ ಸಮೇತ ತೋರಿಸ್ತೀನಿ ವಿಡಿಯೋದಲ್ಲಿ. ಯಾರು ಏನಂತ ಎಲ್ಲ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರೆಯಕೋಬೇಡಿ. ಯಾಕಂದರೆ ಪ್ರತಿಯೊಂದು ಸ್ಕಾಲರ್ಶಿಪ್ ಇನ್ಫಾರ್ಮೇಷನ್ ಅಂತ ಹಿಡಿದು ಬೇರೆ ಒಂದು ಸ್ಕಾಲರ್ಶಿಪ್ ಇನ್ಫಾರ್ಮೇಷನ್ಸು ಎಲ್ಲನೂ ಒಂದು ನಮ್ಮ ಚಾನಲೇ ಸಿಗ್ತಾ ಇರುತ್ತೆ. ನಾಟ್ ಓನ್ಲಿ ಬರೀ ಗೌರ್ಮೆಂಟ್ ಸ್ಕಾಲರ್ಶಿಪ್, ಬೇರೆ ಒಂದು ಸ್ಕಾಲರ್ಶಿಪ್ ಕೂಡ ಇನ್ಫಾರ್ಮೇಷನ್ ನಮ್ಮ ಒಂದು ಚಾನಲೇ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಸಾಕಷ್ಟು ಜನಕ್ಕೆ ನಮ್ಮ ಒಂದು ಸ್ಕಾಲರ್ಶಿಪ್ ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆಗಿಲ್ಲ ಅಂತ OBC ಸ್ಟೂಡೆಂಟ್ಸ್ ಹೇಳ್ತಿದ್ರು. ಆಮೇಲೆ SC ST ಸ್ಟೂಡೆಂಟ್ಸು ಸಾಕಷ್ಟು ಜನ ಕಮೆಂಟ್ ಆಗಿದ್ದಾರೆ, ಅಮೌಂಟ್ ಯಾವಾಗ ಬರುತ್ತೆ ಅಂತ. ನೋಡಿ, SC ST ಸ್ಟೂಡೆಂಟ್ಸ್ಗೆ ಅಮೌಂಟ್ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಸ್ಟಾರ್ಟ್ ಆಗಿದೆ. ಇನ್ನೂ ಅವೇಟೆಡ್ ಅಂತಿದ್ರೆ ಇನ್ನೂ ಒಂದು 10 to 15 ಡೇಸಲ್ಲಿ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬಂದೇ ಬರುತ್ತೆ. ಡೋಂಟ್ ವರಿ, ಓಕೆನಾ. ಆಮೇಲೆ SC ST ಸ್ಟೂಡೆಂಟ್ಸ್ಗೆ ಸಾಕಷ್ಟು ಜನಕ್ಕೆ, ಆದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಆದರೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಆಲ್ಮೋಸ್ಟ್ ಅಮೌಂಟ್ ಕ್ರೆಡಿಟ್ ಆಗ್ತಿದೆ. ಎಲ್ಲರಿಗೂ ಒಂದು 88,000 ಆದರೆ ಅಮೌಂಟ್ ಆದರೆ ಕ್ರೆಡಿಟ್ ಆಗ್ತಿದೆ. ಹೇಳ್ತೀನಿ ನೋಡಿ, 88,000 ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಮೌಂಟು ಬರ್ತಾ ಇದೆ. ಮತ್ತು ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಡೇಷನ್ಸ್ ಅಂದರೆ ಊಟ ವಸತಿ ಯಾವೊಂದು ಪ್ರೋಗ್ರಾಮ್ ಆ ಅಂಡರ್ಲಿ ಸಾಕಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಆದರೆ ಬಂದಿದೆ. ಆ ಒಂದು ಲೈವ್ನ ಪ್ರೂಫ್ ಈ ಒಂದು ವಿಡಿಯೋದಲ್ಲ ಸಮೇತ ತೋರಿಸ್ತೀನಿ. ನೋಡಿ, ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ನಿಮಗೆ 15,000 ಒಂದು ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಡೇಷನ್ ಆ ಒಂದು ಸ್ಕೀಮಲ್ಲಿ ನಿಮಗೆ 15,000 ಆದರೆ ಬರ್ತಾ ಇದೆ. ನಿಮಗೆ ಅವಲ್ಲಿ ನಿಮಗೆ ಪುಸ್ಟ್ ಟಿಬಿಟ್ ಕೂಡ ಎಷ್ಟೊಂದಿದೆ. ಮತ್ತು ನಿಮಗೆ ಅವೇಟೆಡ್ ಅಂತ ತೋರಿಸ್ತಿದ್ರು ಕೂಡ ನಿಮಗೆ ಅಮೌಂಟ್ ಆದರೆ ಕ್ರೆಡಿಟ್ ಆಗ್ತಿದೆ ನಿಮ್ಮ ಒಂದು ಬ್ಯಾಂಕಿಗೆ. ನೋಡ್ಕೋಬೋದು, ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು. ಮತ್ತು ಇನ್ನೊಂದು ಸ್ಟೂಡೆಂಟ್ಸ್ದು ನೋಡ್ಬೋದು ನೀವು. ಅದೇ ಸೇಮ್ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಡೇಷನ್ ಸ್ಕೀಮಲ್ಲಿ 15,000 ನೋಡಿ 20,000 ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಯಾವುದೇ ಥರ ಗೌರ್ಮೆಂಟ್ಗೆ ಈ ಒಂದು ಸಾಕಷ್ಟು ಒಂದು ಗ್ಯಾರಂಟಿ ಕಾರಣದಿಂದ 15,000 ಕೊಡ್ತಾರೆ ಈ ವರ್ಷ ಕೂಡ. ಯಾಕಂದರೆ 20,000 ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಮತ್ತೆ ಸೇಮ್ ಯಥಾ ಪ್ರಕಾರ 15,000 ಕೊಡ್ತಿದ್ದಾರೆ ಪ್ರತಿ ವರ್ಷದಂತೆ. ಓಕೆ, 15,000 ಒಂದು ಸ್ಟೂಡೆಂಟ್ಸ್ಗೆ ಸಿಗ್ತಾಯಿದೆ. ನೋಡಿ, ಫುಡ್ ಆ್ಯಂಡ್ ಅಕಾಮಡೇಷನ್ ಸ್ಕೀಮಲ್ಲಿ ನಿಮಗೆ ಅವೇಟೆಡ್ ಅಂತ ತೋರಿಸ್ತಾ ಇದ್ರು ಕೂಡ ಅಮೌಂಟ್ ಆದರೆ ಕ್ರೆಡಿಟ್ ಆಗ್ತಿದೆ. ಸಾಕಷ್ಟು ಜನಕ್ಕೆ ಆಲ್ರೆಡಿ ಅಮೌಂಟ್ ಬಂದಿದೆ. ಇವೆಲ್ಲ ಬಂದಿರೋಂಥ ಅಮೌಂಟೇ, ಓಕೆನಾ. ನೋಡಿ, ಈ ಥರ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ಎಲ್ಲರಿಗೂ ಒಂದು ತೋರಿಸ್ತಾ ಇರ್ತೀವಿ. ಆಮೇಲೆ ಈ OBC ಸ್ಟೂಡೆಂಟ್ಸ್ಗೆ ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆಗಿಲ್ಲ. ಮತ್ತು ಯಾವಾಗ ಲಾಸ್ಟ್ ಡೇಟ್ ಇದೆ ಅಂತ ನೋಡಿ ಎಲ್ಲ ಒಂದು ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಹೋಗ್ತೀವಿ. ನೋಡಿ, ಇದೇ ಒಂದು ವಿಡಿಯೋದಲ್ಲಿ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ಸ್ ಯಾವಾಗಪ್ಪ ಅಂದರೆ, ನೀವೇನಾದರೂ ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಏನಾದರೂ ಅರ್ಜಿ ಸಲ್ಲಿಸೋಕೆ ಯಾಕಂದರೆ ಈ ಜನವರಿ 31 ಇದೆ, ಓಕೆನಾ. ಈ ಮಂತು ಯಾರಾದರೂ ನೀವು ಹಿಂದುಳಿದ ಕಲ್ಯಾಣಕ್ಕೆ ಅಂದರೆ BCW ಅಂಡರ್ ಬಂದ್ಬಿಟ್ಟು ನೀವು ಮೆಟ್ರಿಕ್ ನಂತರದ ಅಂತ ವಿದ್ಯಾರ್ಥಿಗಳೇನಾಗಿದ್ದರೆ ನಿಮಗೆ 31 ಈ ಮಂತು ಲಾಸ್ಟ್ ಆದರೆ ಇದೆ, ಓಕೆನಾ. ಎಲ್ಲರೂ ಅಪ್ಲೈ ಮಾಡಿ. ಆಮೇಲೆ ನೀವೇನೋ ಟೆಕ್ನಿಕಲ್ ಈ ಥರ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಆಯ್ತು ಎಲ್ಲ ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗೆ. ಯಾಕಂದರೆ ಒಂದಿಷ್ಟು ಜನಕ್ಕೆ USN ಫೆಚ್ ಆಗ್ತಿರಲಿಲ್ಲ. ಆಮೇಲೆ USN ಈ ಒಂದು ಸಾಕಷ್ಟು ಜನ ಹೇಳ್ತಾರೆ KE ಡೇಟಾ ಫೆಚ್ ಆಗ್ತಿಲ್ಲ ಅಂತ. ಎಲ್ಲ ಸಮಸ್ಯೆಯಿಂದ ಈ ಮಂತ್ ಎಂಡ್ವರೆಗೂ ಕೊಟ್ಟಿದ್ದಾರೆ. ನೋಡಿ, ಈ ಡೇಟ್ನ ಫರ್ದರ್ ಎಕ್ಸ್ಟೆಂಡ್ ಮಾಡಲ್ಲ. ಯಾಕಂದರೆ ಸಾಕಷ್ಟು ಟೈಮ್ ಎಕ್ಸ್ಟೆಂಡ್ ಮಾಡ್ತಾನೆ ಬಂದಿದ್ದಾರೆ, ಮತ್ತೊಂದು ಸಾರಿ ಎಕ್ಸ್ಟೆಂಡ್ ಮಾಡಲ್ಲ, ಓಕೆನಾ. 15,000 ಯಾರು ನಿಮ್ಮೊಂದು ಫುಡ್ ಆ್ಯಂಡ್ ಅಕಾಮಡೇಷನ್ಸ್ ಇದು ಯಾವ ಥರ ಯಾರಿಗೆ ಕೊಡ್ತಾರೆ ಅಂದರೆ, ಯಾಷ್ಟು ವಿದ್ಯಾರ್ಥಿಗಳು ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಹಾಸ್ಟೆಲ್ ಬೇಕು ಅಂತ ಇರ್ತಾರೆ. ಹಾಸ್ಟೆಲ್ ಅಪ್ಲಿಕೇಶನ್ಸ್ ಹಾಕಿರ್ತಾರೆ. ಹಾಸ್ಟೆಲ್ ಅಪ್ಲಿಕೇಶನ್ ಹಾಕುವಾಗ ಅವ್ರದ್ದು ಎಲಿಜಿಬಿಲಿಟಿಯಿಂದ ಏನೋ ಅವ್ರ ಮಾರ್ಕ್ಸ್ ಹಾಕೋದ್ರಿಂದ ಅವ್ರದ್ದು ಅಪ್ಲಿಕೇಶನ್ ಅನ್ನೋದು ರಿಜೆಕ್ಟ್ ಆಗಿರುತ್ತೆ. ಅಂದರೆ ಅವ್ರಿಗೆ ಹಾಸ್ಟೆಲ್ ಸಿಕ್ಕಿರಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಫುಡ್ ಆ್ಯಂಡ್ ಅಕಾಮಡೇಷನ್ ಆ ಒಂದು ಸ್ಕೀಮಲ್ಲಿ 15,000 ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಹಾಸ್ಟೆಲ್ ಸಿಕ್ಕವ್ರಿಗೆ ಕೊಡಲ್ಲ, ಓಕೆನಾ. ಆಮೇಲೆ ಸಾಕಷ್ಟು ಜನ ಕಮೆಂಟ್ಸ್ ಆಗ್ತಿದ್ರು, ನಾವು ಒಂದು ಪ್ರೈವೇಟ್ ಸ್ಕಾಲರ್ಶಿಪ್ ಎಕ್ಸಾಂಪಲಿಗೆ ಅಂದರೆ SDFC ಆಮೇಲೆ ಟಾಟಾ ಸ್ಕಾಲರ್ಶಿಪ್ಪು ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಮತ್ತು SSP ಅವ್ರಿಗೆ ಏನೋ ತೊಂದರೆ ಆಗುತ್ತೆ ಅಂದರೆ, ಖಂಡಿತ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ, ಓಕೆನಾ. ನೀವು ಯಾವ ಒಂದು ಜನರಲ್ ಸ್ಕಾಲರ್ಶಿಪ್ ಆಗಲಿ ಪ್ರೈವೇಟ್ ಸ್ಕೂಲಲ್ಲಿ ಬರುವಂಥ ಎಲ್ಲ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಈ SSP ಸ್ಕಾಲರ್ಶಿಪ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ನಿಮ್ಮ SSP ಸ್ಕಾಲರ್ಶಿಪ್ 100% ಬಂದೇ ಬರುತ್ತೆ. ಆಮೇಲೆ ಇನ್ನೂ ಈಗ ನನಗೆ ಸಾಕಷ್ಟು ಜನ ಕೇಳೋದು, OBC ಸ್ಟೂಡೆಂಟ್ಸ್ ಅಂದರೆ ಜನರಲ್ ಸ್ಟೂಡೆಂಟ್ಸು SC ST ಸ್ಟೂಡೆಂಟ್ಸಿಗೆ ಅಮೌಂಟ್ ಆದ ಕ್ರೆಡಿಟ್ ಆಗ್ತಿದೆ. ಇನ್ನೂ ಸ್ವಲ್ಪ ಅವೇಟೆಡ್ ಇದ್ದರೆ ಇನ್ನೂ ಒಂದು 10 to 15 ಡೇಸಲ್ಲಿ ನಿಮಗೆ ಅಮೌಂಟ್ ಆದ ಕ್ರೆಡಿಟ್ ಆಗ್ತದೆ, ಓಕೆ. ಈಗ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ, ನಾರ್ಮಲ್ ಸ್ಟೂಡೆಂಟ್ಸ್ಗೆ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಿದ್ದಾರೆ. ನೋಡಿ, ಫಂಡ್ ಅನ್ನೋದು ಎಲ್ಲ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಿರೋದ್ರಿಂದ ಸ್ಟೂಡೆಂಟ್ಸ್ಗೆ ಅಮೌಂಟ್ ಅನ್ನೋದು ಫಂಡ್ ರಿಲೀಸ್ ಮಾಡ್ತಿಲ್ಲ. ಆಮೇಲೆ ಯಾವೊಂದು ನೋಡಿ, ಹಿಂದುಳಿದ ಕಲ್ಯಾಣ ಇಲಾಖೆ ಆಗಿರ್ಬೋದು, ಯಾವ ಡಿಪಾರ್ಟ್ಮೆಂಟಿಗೆ ಯಾವಾಗಾದರೂ ಅವರು ಅಮೌಂಟ್ನ ರಿಲೀಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇಲ್ಲ ಅಪ್ಡೇಟ್ನ. ಯಾವೊಂದು ಡಿಪಾರ್ಟ್ಮೆಂಟ್ಗೆ ಅಮೌಂಟ್ ರಿಲೀಸ್ ಆಗುತ್ತೆ ಆಟೋಮೆಟಿಕ್ಲಿ ಆ ಒಂದು ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಯಾವ ಬರೋದು ಆ ಒಂದು ಸ್ಟೂಡೆಂಟ್ಸ್ಗೆ ಅಮೌಂಟ್ ಆದರೆ ಕ್ರೆಡಿಟ್ ಆಗ್ತಿದೆ. ನೋಡಿ, ಇನ್ನೂ ಒಂದು ಇನ್ಫಾರ್ಮೇಷನ್ ಹೇಳ್ತೀನಿ ನಿಮಗೆ. 2023 ಹಾಕಿರುವಂಥ ಸ್ಕಾಲರ್ಶಿಪ್ನ ಈಗ 2025 ಬಂದಿದೆ. ಈ ಥರ ಅಂದರೆ ನಿಮಗೆ ಅಮೌಂಟ್ ಅಂದರೆ ಖಂಡಿತ ಬಂದೇ ಬರುತ್ತೆ. ಆದರೆ ಯಾವಾಗ ಬರುತ್ತೆ, ಯಾವ ಡೇಟಿಗೆ ಬರುತ್ತೆ, ಯಾವ ಟೈಮ್ ಬರುತ್ತೆ, ಯಾವ ಒಂದು ಯೂಟ್ಯೂಬರ್ಸು ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಗೋರ್ಮೆಂಟು ಫಂಡ್ನ ಯಾವಾಗ ಫಂಡ್ ಬರುತ್ತೆ ಆ ಫಂಡ್ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ಗೆ ಯಾವಾಗ ರಿಲೀಸ್ ಆಗುತ್ತೆ ಆ ಡಿಪಾರ್ಟ್ಮೆಂಟವ್ರು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿ ನಿಮ್ಮ ಸ್ಕಾಲರ್ಶಿಪ್ ಯಾವಾಗ ಮಾಡ್ತಾರೆ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಓಕೆನಾ. ಇದು ಒಂದು ಇಲ್ಲಿವರೆಗೂ ಅಪ್ಡೇಟ್ ಆಗಿತ್ತು. ಮತ್ತು ನಿಮಗೆ ಏನಾದರೂ ಸ್ಕಾಲರ್ಶಿಪ್ ರಿಲೇಟೆಡು ಯಾವುದೇ ಥರ ಅಪ್ಡೇಟ್ಸ್ ಇದ್ದರೂ ಖಂಡಿತ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಖಂಡಿತ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ಡೆಡಿಕೇಟೆಡ್ ಆಗಿ ನಿಮ್ಮ ಒಂದು ಡೌಟ್ಸ್ನ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸಾಲ್ವ್ ಮಾಡ್ತೀನಿ. ಇಲ್ಲ ನೆಕ್ಸ್ಟ್ ನಿಮಗೆ ವೀಡಿಯೋ ಮಾಡೋದು ತಿಳಿಸ್ತಿರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಏನಾದರೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ಸ್ ನಿಮಗೆ ತಿಳಿದಿದ್ದರೆ ಖಂಡಿತ ನಮ್ಮ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಅಂತ ತಿಳಿಸಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ಫರ್ದರ್ ಎಲ್ಲ ಅಪ್ಡೇಟ್ಸ್ ಬೇಕಂದ್ರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಡೇ, ಟೇಕ್ ಕೇರ್, ಟಾಟಾ, ಬಾಯ್.